ಮಾಂತೇಶ್ ಬ್ಯಾಳಿರವರು ಮಾತಾಡ್ತಾ ಹೇಳಿದರು, ಈ ಶಾಲೆ ಮಾಡಿದ್ದು ಯಾವುದೇ ಲಾಭಕ್ಕಲ್ಲ, ನಮ್ಮ ಕಮ್ಮತಿ ಗ್ರಾಮದ ಪ್ರತಿ ಬಡತನದಲ್ಲಿರ್ತಕ್ಕಂಥ ನೇಕಾರರಿರ್ಬೋದು, ಕೂಲಿ ಕಾರ್ಮಿಕರು, ಅವರು ಪ್ರತಿಯೊಬ್ಬ ಕಟ್ಟ ಕಡೆ ವ್ಯಕ್ತಿ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಕಲಿಬೇಕಂತ ಹೇಳಿದ್ರೆ ಅದು ನಿಜವಾಗಲೂ ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲೇ ಬಾಗಲಕೋಟೆಯಲ್ಲಿ ನೋಡಿದ್ರೆ ಪ್ರತಿ ವರ್ಷಕ್ಕೆ ಲಕ್ಷಾನುಗಟ್ಟಲೆ ಫೀಸ್ ಕೊಡ್ತಕ್ಕಂಥ ಈಗಿನ ಯುಗದಲ್ಲಿ ಕೈಲಿಂದ ರೊಕ್ಕ ಹಾಕಿ ಶಾಲೆಯನ್ನು ನಡೆಸ್ತಕ್ಕಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ನಮ್ಮ ಮಾಂತೇಶ್ ಬ್ಯಾಳಿಯವರ ವಿಶ್ವಚೇತನ ಶಾಲೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅದು ಏನು ಗೊತ್ತಿಲ್ಲ, ನಮ್ಮ ಕಮ್ಮತಿಗೆ ಒಂದು ಶಕ್ತಿ ಐತಿ, ಪೂಜ್ಯರ ಆಶೀರ್ವಾದದಿಂದ ಒಂದು ಶಕ್ತಿ ಐತಿ. ಅಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಏನಾರಿರಲಿಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲಾ ಕೇಂದ್ರದಾಗ ಹೆಂಗೆ ಮಾಡ್ತಾರೆ ಅಂಥ ಕಾರ್ಯಕ್ರಮಗಳನ್ನು ನಮ್ಮ ಕಮ್ಮತಿಗೆ ಪೂಜ್ಯರ ನೇತೃತ್ವದಲ್ಲಿ ನಡೀತೈತೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಏನು ನಮ್ಮ ಮಾನ್ಯ ಶಾಸಕರಾದಂಥ ದಿವಂಗತ ಮೇಟಿ ಸಾಹೇಬ್ರನ್ನ ನಾವು ಇಲ್ಲಿ ಸ್ಮರಿಸ್ಬೇಕಾಗತ್ತೆ. ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ರಾಜಕಾರಣ ನೋಡಿದ್ದೀನಿ, ಅವ್ರು ಮೇಟಿ ಸಾಹೇಬ್ರ ರಾಜಕಾರಣ ನೋಡೀನಿ. ಮೇಟಿ ಸಾಹೇಬ್ರ ರಾಜಕಾರಣ ಹೆಂಗಪ್ಪ ಅಂದ್ರೆ ಅತ್ಯಂತ ಕಡು ಬಡವರು ಇದ್ದರೂ ಸದ್ಯಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಶಕ್ತಿ ಅವರಲ್ಲಿತ್ತು. ನಾನು ಇಲ್ಲಿ ಅವ್ರ 3 ಮಕ್ಕಳಾದ್ರೆ ಇನ್ನೊಬ್ಬರು ಮಗಳು ಇಲ್ಲಿದ್ರೆ ಬೇಷ್ ಹಾಕಿತ್ತಿಲ್ಲ. ಯಾಕಂದ್ರೆ ನೀವು ಅವ್ರ ಅಕಾಲಿಕ ಮರಣದಿಂದ ಚುನಾವಣೆ ಬಂದೈತಿ, ನೀವು 4 ಮಂದಿ ಒಗ್ಗಟ್ಟಾಗಿದ್ರಪ್ಪ ಅಂದ್ರೆ ಅದಕ್ಕೊಂದು ಬಲ ಬರ್ತೈತೆ ಅಂತ ಹೇಳಿ ವೇದಿಕೆ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಯಾಕಂದ್ರೆ ಬೈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಾಗ ಸಾಕಷ್ಟು ಸರ್ಕಾರನ ಬಂದು ಇಲೆಕ್ಷನ್ ಮಾಡುವಂಥ ಸಂದರ್ಭನ್ಯಾಗ ನಾವು ನಗರ ಮುಂದೆ ನಗ್ಗೇಡಿ ಆಗಬಾರ್ದಿಲ್ಲ. ಯಾಕಂದ್ರೆ ಪರಿಸ್ಥಿತಿ ಹಂಗೈತಿ. ಅಲ್ಲಿ ನೀವು ಒಗ್ಗಟ್ಟಾಗಿ ನಿಮ್ಮ ಕುಟುಂಬದಿಂದ ಯಾರ್ದಾರು ಒಬ್ಬರು ಹೆಸರು ತೊಗೊಂಬಂದ್ರೆ ನೀವು ಮೇಟಿ ಸಾಹೇಬ್ರಿಗೆ ಹೆಸರಿಗೆ ಗೌರವ ತರುವಂಥ ಕೆಲಸ ನೀವು ಕುಟುಂಬದವ್ರದ್ದು ಮಾಡ್ಬೇಕಂತೇಳಿ ಪೂಜ್ಯರ ಮಾರ್ಗದರ್ಶನದೊಳಗೆ ಇವೆಲ್ಲ ಕುಂತು ಸರಿ ಮಾಡ್ಕೊಂಡು ಒಬ್ಬರು ಯಾರ ಕ್ಯಾಂಡಿಡೇಟ್ ಫೈನಲ್ ಆದ್ರಪ್ಪ ಅಂದ್ರೆ ಒಂದು ಒಳ್ಳೆಯ ಪರಿಣಾಮ ಆಗತ್ತಂತ ಈ ವೇದಿಕೆ ಮೂಲಕ ಇಚ್ಛೆ ಪಡ್ತೀನಿ. ನಾವು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುವಂಥ ಪ್ರಯತ್ನ ನಾವು ನಿಜವಾಗಿ ಪೂಜ್ಯರ ಸಾಕ್ಷಿಯಾಗಿ ಹೇಳ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ನೀವು ಬರುವಂಥ ದಿನಮಾನೊಳಗೆ ಸಾಕಷ್ಟು ಜನ ಹೇಳಿದ್ರೆ ಆಗಲೇ ಈ ನಮ್ಮ ಉಮೇಶನ್ನ ಹೇಳಿದ್ರೆ ಮಾತಾಡ್ಬೇಕು. ಈಗ ನಮ್ಮ ಈ ಲೇಔಟ್ ಭಾಳ ಚೆನ್ನಾಗಿದೆ. ಇಲ್ಲಿ ಶಾಸಕರು ಮೇಟಿ ಸಾಹೇಬ್ರ ಶಾಸಕರಿದ್ದಾಗ ಅನುದಾನ ಹಾಕಿರೋದು 60 ಲಕ್ಷ ರೂಪಾಯಿನೋ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದರು. ಇನ್ನೂ ಹೆಚ್ಚಿನ ಅನುದಾನ ಸಿಗುವಂಥ ಕೆಲಸ ಆಗಲಿ ಅಂಥೇಳಿ ನನ್ನನ್ನು ಅದ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಅದೇ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದರೆ 60 ಲಕ್ಷ ರೂಪಾಯಿ ಈಗ ಆಲ್ರೆಡಿ ಬಂದೈತೆ ಅಂತ ಹೇಳಿದ್ದಾರೆ. ಈಗೇನು ನೀವು ಕುಂತಿರಲ್ಲ ಇದೇ ಜಾಗದಾಗ ಕಟ್ಟಡ ಆಗುವಂಥ ಕೆಲಸ ಆಗುತ್ತದೆ. ಈ ವೇದಿಕೆ ಮೂಲಕ ಅವರಿಗೆ ಅಭಿನಂದನೆ ಹೇಳಿ ನಾನು ಇವತ್ತು ಬೆಳಿಗ್ಗೆ